ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷರಾಗಿರುವ ಕಾಶಿನಾಥ್ ಚಿತ್ರಗಾರ್ ಅವರಿಗೆ ಮತ್ತು ನನ್ನ ಆತ್ಮೀಯ ಸಹೋದರರು ನಮ್ಮ ವೀರೇಶ್ ಬಲ್ಕುಂದಿ ಅವರಿಗೆ, ಹಿರಿಯರು ನನ್ನ ಸಹೋದರರು ವಿರೂಪಾಕ್ಷಪ್ಪ ತಿಂಗಾಳ್ ಅವರಿಗೆ, ವೀರಭದ್ರಪ್ಪ ನಾಯ್ಕ ಅವರಿಗೆ, ಸಿದ್ದರಾಮಯ್ಯ ಸ್ವಾಮಿ ಅವರೇ, ರಾಜು ನಾಯ್ಕ ಅವರೇ, ತಿಪ್ಪೇಂದ್ರ ಸ್ವಾಮಿ ಅವರೇ, ಹನುಮಂತಪ್ಪ ನಾಯಕಣ್ಣವರೇ, ರಾಘವೇಂದ್ರ ಶೆಟ್ಟಿ ಅವರೇ, ವೀರೇಶ್ ಬಲ್ಕುಂದಿ ಅವರೇ, ವೀರೇಶ್ ಸುಳ್ಳೇಕಲ್ಲು ಮತ್ತು ಲಲಿತಮ್ಮ ದೇವಣ್ಣ ಬಾಲಪ್ಪ ಮತ್ತು ನನ್ನ ಆತ್ಮೀಯ ಇನ್ನೋರ್ವ ಸಹೋದರಾಗಿರುವ ಪರಂಜ್ಯೋತಿ ಅವರೇ ಮತ್ತು ಮೊಹಮ್ಮದ್ ಚಾವೂಸ್ ಅವರೇ, ವಿನಯ್ ಪಾಟೀಲ್, ರಮೇಶ್ ಹೊಸಪಲ್ಲಿ, ಮಂಜುನಾಥ್ ದಾವಿ, ನಾರಾಯಣಪ್ಪ ಎಸ್ಆರ್, ವೆಂಕಟರಮಣ ನಗರಸಭೆ ಸದಸ್ಯರು, ಲಕ್ಷ್ಮಣ್ ನಾಯ್ಕ್ ಮತ್ತು ಪರಶುರಾಮ್ ನಮ್ಮ ನಗರಸಭಾ ಸದಸ್ಯರು, ವಾಸುದೇವ್ ನವಲಿ, ಅಮರ್ ಸಿಂಗ್, ಉಮೇಶ್ ತಿಂಗಾಳ ನಗರಸಭೆ ಸದಸ್ಯರು ಮತ್ತು ರಾಜಪ್ಪ ಸಿದ್ದಾಪುರ, ನಾಗರಾಜ, ರಾಜು ಮತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರಿಗೆ, ಈ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ, ಅಭಿಮಾನಿ ಬಂಧುಗಳಿಗೆ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ತಂದೆ ತಾಯಿಯರಿಗೆ, ಹಿರಿಯರಿಗೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ನಾನೆಲ್ಲ ಏನೇನು ಮಾತಾಡಬೇಕಂತ ಅನ್ಕೊಂಡಿದ್ದೆ, ನಮ್ಮ ತಿಪ್ಪೇರುದ್ರ ಸ್ವಾಮಿ ಅವರು, ವೀರಭದ್ರಪ್ಪ ನಾಯಕ್ ಅವರು, ಪರಣ್ಣ ಮನವಳ್ಳಿ ಅವರು, ರಾಜು ನಾಯಕ್ ಅವರು ಎಲ್ಲರೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಬಹಳಷ್ಟು ವಿವರವಾಗಿ, ಬಹಳ ಅದ್ಭುತವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವ್ರು ಹೇಳಿದ್ದಾರೆ. ನಾನು ಒಂದೇ ಒಂದು ವಿಚಾರ ಅಂತಂದ್ರೆ, ಈ ದೇಶದ ಒಂದು ಸಮಗ್ರ ಅಭಿವೃದ್ಧಿಗೋಸ್ಕರ, ದೇಶದ ಸಮಗ್ರ ರಕ್ಷಣೆಗೋಸ್ಕರ ಇವತ್ತು ನಮಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥದ್ದು ಇಡೀ ನಮ್ಮ ಭಾರತ ದೇಶದ ಜನರ ಬಯಕೆ ಆಗಿದೆ. ಬಂಧುಗಳೇ, ಇವತ್ತು ಅವರ ಬಗ್ಗೆ ನಾವು ಎಷ್ಟೆಲ್ಲ ಏನೆಲ್ಲ ಮಾತಾಡಿದ್ರು ಕೂಡ ಸುಮಾರು 10 ವರ್ಷಗಳ ಕಾಲ ಅವರ ಅಭಿವೃದ್ಧಿಯನ್ನು ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಇನ್ನ ದಿನಗಳು ಕೂಡ ಸಾಕಾಗಲ್ಲ. ಇವತ್ತು ನಮ್ಮ ಇಡೀ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಸಮುದ್ರ ತೀರದಲ್ಲಿ ಇರುವಂತಹ ಬಂದರುಗಳ ಅಭಿವೃದ್ಧಿ ಆಗಿರ್ಬೋದು, ವಿಮಾನಾಶ್ರಯಗಳಾಗಿರ್ಬೋದು, ಅಂದ್ರೆ ಅವರ ಮೂಲ ಉದ್ದೇಶ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಈ ದೇಶ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಬರುವಂತ ದಿನಗಳಲ್ಲಿ ಇವತ್ತೇನು ಇಡೀ ಪ್ರಪಂಚದಲ್ಲಿ 5 ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಂತ ನಾವೇನು ಹೇಳ್ತಾ ಇದ್ದೀವಿ. ಬರುವಂತ ಇನ್ನೊಂದು 23 ವರ್ಷಗಳಲ್ಲಿ ಅಂದ್ರೆ 2047ರಿಗೆ ಇವತ್ತು ಅಮೆರಿಕನ ಮೀರಿ ಭಾರತ ಅಭಿವೃದ್ಧಿಯಾಗಿ ನಂಬರ್ 1 ಸ್ಥಾನಕ್ಕೆ ಬರಬೇಕು ಅನ್ನುವಂತ ಒಂದು ಕನಸು ಕಂಡಿರುವಂತ ಒಂದು ಅದ್ಭುತವಾದಂತ ಒಬ್ಬ ವ್ಯಕ್ತಿ ನಮ್ಮ ನರೇಂದ್ರ ಮೋದಿ ಅವರು. ಬಂಧುಗಳೇ, ಇವತ್ತು ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಯಾಕೆಂದ್ರೆ ಅವ್ರು ಹೇಳಿದ್ದನ್ನ ಪದೇ ಪದೇ ನಾನು ಮತ್ತೆ ಹೇಳೋದಕ್ಕಿಂತ ಕೂಡ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ಇವತ್ತೇನು ನಾವೆಲ್ಲರೂ ಕೂಡ, ನನ್ನ ಯುವಕರೆಲ್ಲರೂ ಕೂಡ ಎಲ್ಲಿಗೆ ಹೋದ್ರು ಕೂಡ ಮೋದಿ ಮೋದಿ ಅಂತೇಳಿ ಅವರೆಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಹೃದಯದಿಂದ ಮಾತಾಡ್ತಾ ಇರುವಂತದ್ದು, ಹೃದಯದಿಂದ ಕೂಗ್ತಾ ಇರುವಂತದ್ದು ಮೋದಿ ಮೋದಿ ಅಂತೇಳಿ. ಯಾರು ಕೂಡ ರೊಕ್ಕ ಕೊಟ್ಟರೆ ಹೋಗ್ಲಿಕ್ಕೆ ಆಗಲ್ಲ. ನಾನು ಅದನ್ನೇ ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇರ್ತೀನಿ, ಮೋದಿ ಮೋದಿ ಅಂತ ಎಲ್ಲಿಗೋದ್ರು ಜನ ಕೂಗಾಡ್ತಾ ಇದ್ದಾರೆ ಅಂದ್ರೆ ರಾಹುಲ್ ರಾಹುಲ್ ಅಂತ ಯಾರಾದ್ರೂ ಕೂಗಿದ್ರೆ ನೀವು ಕೂಡ ಕೂಗಿಸ್ಕೊಳ್ರಿ ಅಂತ ಹೇಳಿ ಹೇಳ್ತಾ ಇರ್ತೀನಿ ನಾನು. ಅದು ಹೃದಯದಿಂದ ಬರಬೇಕು, ಪ್ರೀತಿಯಿಂದ ಬರಬೇಕು. ನರೇಂದ್ರ ಮೋದಿಜಿಯವರು ಅಂತಂದ್ರೆ ನಮ್ಮ ದೇಶದಲ್ಲಿರುವಂತ ಒಂದು ಭಕ್ತಿ, ನಮ್ಮ ಆಧ್ಯಾತ್ಮಿಕ ಶಕ್ತಿ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ಈ ದೇಶದ ನೆಲ ಜಲ ಭಾಷೆ ಸಂಸ್ಕೃತಿ ಇದೆಲ್ಲದರ ಬಗ್ಗೆ, ನಮ್ಮ ಆಧ್ಯಾತ್ಮಿಕ ಶಕ್ತಿ ಬಗ್ಗೆ ಎಲ್ಲ ತಿಳುವಳಿಕೆ ಜ್ಞಾನ ನಮ್ಮ ದೇಶದಲ್ಲಿರುವಂತ ಸಾಮಾನ್ಯ ಜನರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತೇಳಿ ಕೆಳಮಟ್ಟದಿಂದ ಮೇಲೆ ಬಂದಿರುವಂತ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಇಡೀ ಪ್ರಪಂಚಕ್ಕೆ ನಮ್ಮ ಭಾರತದ ಸಂಸ್ಕೃತಿ ಏನನ್ನೋದನ್ನ ತೋರಿಸ್ಬಿಟ್ಟು ಇವತ್ತು ಇಡೀ ಪ್ರಪಂಚದಲ್ಲಿ ವಿಶ್ವಗುರು ಅಂದ್ರೆ ಅದು ಭಾರತ ಅನ್ನುವಂತ ಕೀರ್ತಿಗೆ ಇವತ್ತು ನರೇಂದ್ರ ಮೋದಿಜಿ ಅವರು ನಮ್ಮನ್ನ ತಗೊಂಡು ಬಂದಿದ್ದಾರೆ ಬಂಧುಗಳೇ. ಆದ್ರೆ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಬ್ಬ ಮಂತ್ರಿ, ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಗಡಿಗೆ ಅವರು ಹೇಳ್ತಾರೆ,
ಯಾರಾದ್ರೂ ಮೋದಿ ಮೋದಿ ಅಂತ ಹೋಗಿದ್ರೆ ಅವ್ರು ಕಪಾಳಿಗೆ ಬಡೀರಿ ಅಂತೇಳಿ. ಬಂಧುಗಳೇ, ನಾನು ಎಲ್ಲ ಕಡೆ ಕೂಡ ಒಂದೇ ಮಾತನ್ನು, ಇಡೀ ಕರ್ನಾಟಕ ರಾಜ್ಯದಲ್ಲಿ 15 ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿ ಬಂದಿದ್ದೀನಿ. ನಾನು ಎಲ್ಲಿಗೋದ್ರೂ ಕೂಡ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸಲ್ಲಿ ಮೋದಿ ಮೋದಿ ಅಂತೇಳಿ 2 ಬಾರಿ ನಾವು ನೆನೆಸ್ಕೊಂಡು ನಮ್ಮ ಡಾಕ್ಟರ್ ಬಸವರಾಜ್ ಅವರ ಕಮಲದ ಗುರುತಿಗೆ ಕ್ರಮ ಸಂಖ್ಯೆದ 1ಕ್ಕೆ ನಾವು ಮತ ಚಲಾಯಿಸುವಂತ ಸಂದರ್ಭದಲ್ಲಿ ಏನು 2 ಬಾರಿ ನಾವು ಮೋದಿ ಮೋದಿ ಅಂತ ನಾವು ಹೇಳ್ತೀವೋ, ಆ ನಮ್ಮ ಶಿವರಾಜ್ ತಗಡಿಗೆ 2 ಕಪಾಳಕ್ಕೆ ಜಾಡಿಸಿ ಬಡ್ದಂಗಾಗುತ್ತೆ ಬಂಧುಗಳಿಗೆ. ಇವತ್ತು ನೋಡಿ, ಇವತ್ತು ನಮಗೆ ನಮ್ಮ ಜಂತಕಲ್ ಗ್ರಾಮ ಅಂತಂದ್ರೆ ನನ್ನ ರಾಜಕೀಯ ಚುನಾವಣಾ ಪ್ರಾರಂಭವಾಗಿದ್ದೆ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಸ್ವಾಮಿ ಸನ್ನಿಧಾನದಿಂದಾನೇ ನಾನು ಪ್ರಚಾರ ಪ್ರಾರಂಭ ಮಾಡಿದ್ದೆ. ನಾನು ಇವತ್ತು ನಮ್ಮ ಸಂಸ್ಕಾರ, ನನಗೆ ಈ ಜಂತಕಲ್ ಗ್ರಾಮ ಅಂತಂದ್ರೆ ಸಿಟಿ ಅನ್ನೋ ಭಾವನೆ ನನಗೆ ಬರಲ್ಲ. ಒಳ್ಳೆ ಗ್ರಾಮೀಣ ಭಾಗಕ್ಕೆ ಬಂದು ನನ್ನ ಅಕ್ಕ ತಂಗಿರು, ನನ್ನ ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು ನೋಡಿದಾಗ ನನಗಾಗುತ್ತೆ, ಆ ಭಾವನೆ ಬರುತ್ತೆ ನನಗೆ. ಇಲ್ಲಿ ನೀವೆಲ್ಲ ಕೂಡ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿರೋ ಸಂಸ್ಕಾರ ಏನು, ನಮ್ಮ ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡಿ, ನಮ್ದು ಯಜಮಾನರು, ನಮ್ಮ ದೊಡ್ಡವರು, ನಮ್ಮ ಗ್ರಾಮಕ್ಕೆ ಇವರು ಹಿರಿಯರು ಅಂತ ಹೇಳಿ ನಾವು ಪರಿಚಯ ಮಾಡ್ತೀವಿ. ಆದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡಿರುವಂತ ಶಿವರಾಜ್ ತಗಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಬುದ್ಧಿವಾದ ಹೇಳಲಿಕ್ಕೆ ಹೋಗ್ಲಿಲ್ಲ. ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಅವರು ಇಟ್ಲಿ ದೇಶದವರು, ಅವ್ರಿಗೆ ನಮ್ಮ ದೇಶದ ಸಂಸ್ಕಾರ ಕಾಲು ಮುಟ್ಟುವಂತದ್ದೇ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ. ಹಾಗಾಗಿ ಇವತ್ತು ನಾವು ಬುದ್ಧಿ ಕಲಿಸಬೇಕು ಅಂತಂದ್ರೆ ಈ ದೇಶದ ಸಮಗ್ರ ಅಭಿವೃದ್ಧಿಗೆ, ರಕ್ಷಣೆಗೆ ಇವತ್ತು ಸನ್ಮಾನ್ಯ ಮೋದಿಜಿ ಅವರಿಗೆ ನಾವು ಮತವನ್ನು ಚಲಾಯಿಸಬೇಕಾಗಿದೆ ಬಂಧುಗಳೇ. ಇನ್ನು ನಾವು ನಮ್ಮ ಗಂಗಾವತಿ ವಿಚಾರಕ್ಕೆ ನಾನು ಬರ್ತೀನಿ. ಯಾಕಂದ್ರೆ ನಮ್ಮ ಪರಣ್ಣ ಮನವಳ್ಳಿ ಹೇಳಿದಂಗೆ ತಾಯಂದ್ರೆಲ್ಲರೂ ಕೂಡ ಮನೆಗೆ ಹೋಗಿ ಅವ್ರು ಅಡಿಗೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ನಿಮ್ಮಲ್ಲಿ 2-3 ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ಈ ಭಾಗದಲ್ಲಿ ನಮ್ಮ ಪರಣ್ಣ ಮನವಳ್ಳಿ ಅವರು ಹೇಳಿದಾಗೆ, ನಾನು ಹಿಂದೆ ಪ್ರವಾಸೋದ್ಯಮ ಮಂತ್ರಿ ಇರುವಂತ ಸಂದರ್ಭದಲ್ಲಿ ನಮ್ಮ ಚನ್ನಬಸವ ತಾತ ಮಂಟಪಕ್ಕೆ 1 ಕೋಟಿ ವೆಚ್ಚದಲ್ಲಿ ಯಾತ್ರಿ ನಿವಾಸವನ್ನು ನಾನು ನಿರ್ಮಾಣ ಮಾಡಿದ್ದೆ. ನಾನು ಅದೇ ಒಂದು ರೀತಿಯಲ್ಲಿ ಅವರು ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ವೆಂಕಟಗಿರಿಗೆ 2 ಕೋಟಿ ಹಣ ಬೇಕಂತ ಕೇಳಿದಾಗ ಅವತ್ತು ನಾವು ಮಂಜೂರು ಮಾಡಿದ್ರು ಕೂಡ ಒಂದು ಕಾಕತಾಳೀಯ ಅಂತಂದ್ರೆ, ನಾನು ಈ ಭಾಗಕ್ಕೆ ಶಾಸಕನಾದ್ಮೇಲೆ ಆ ಪೆಂಡಿಂಗ್ ಇರೋ ಫೈಲ್ಗಳನ್ನ ತಗೊಂಡೋಗಿ HK ಪಾಟೀಲ್ ಹತ್ರ ಮೊದಲು 2 ಫೈಲ್ ಸೈನ್ ಮಾಡಿ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ 2 ಕೋಟಿ ಹಣ ನಾನು ಬಿಡುಗಡೆ ಮಾಡಿಸ್ಕೊಂಡು ಬಂದೆ ಬಂಧುಗಳೇ. ನಾನು ಮತ್ತು ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ಇವತ್ತು ನಮ್ಮ ಇಲ್ಲಿ ನನಗೆ ಅವರು ಕಾಣ್ತಾ ಇಲ್ಲ, ಒಬ್ರು ಬರೇ ಗೋಪುರದ ಬಗ್ಗೆ ಗೆದ್ದಿಲಾಗ್ತಾ ಇದೆ ಅಂತ ಹೇಳಿ, ಏನ್ ಹೆಸರಣ್ಣ, ಮಾತೆಪ್ಪ ಅಮಾತ್ಯಪ್ಪ ಇದಾರೆ ಇಲ್ಲಿ ಅಣ್ಣ, ತಾವಿದ್ದೀರಿ. ಯಾವತ್ತು ಬಂದ್ರು ಕೂಡ ಅವರು ಈ ಶಿಥಿಲಾವಸ್ಥೆದಲ್ಲಿ ಇದೆ, ಸುಂದರವಾಗಿ ಇದನ್ನ ನೀವು ಪುನರುದ್ಧರಣೆ ಮಾಡ್ಬೇಕಂತ ಹೇಳಿ ಕೇಳ್ತಾ ಇದ್ರು. 1 ಕೋಟಿ ಹಣವನ್ನ ಇವತ್ತು ದೇವಾಲಯದ ಅಭಿವೃದ್ಧಿಗೋಸ್ಕರ ಬಂದ ಸಪರೇಟ್ ಆಗಿ ಹಣ ತಗೊಂಡು ಬಂದಿದ್ರಣ್ಣ. ನಿಮಗೆಲ್ಲ ಗೊತ್ತಿರ್ಬೇಕು, ಈಗಾಗಲೇ ಅಧಿಕಾರಿಗಳು ಬಂದಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ನಾವೆಲ್ಲರೂ ಕೂಡ ಬಂದು ಇಲ್ಲಿ ಪೂಜೆಯನ್ನು ಮಾಡಿ ನಾವು ಪ್ರಾರಂಭ ಮಾಡ್ತೀವಿ. ನಾವು ಅದೇ ಒಂದು ರೀತಿಯಲ್ಲಿ ಇವತ್ತು ನಾನು ಈ ಭಾಗದ ಶಾಸಕನಾಗುವಂತ ಸಂದರ್ಭದಲ್ಲಿ ಇಲ್ಲಿರುವಂತ ಎಲ್ಲ ನನ್ನ ವಾರ್ಡ್ಗಳ ನನ್ನ ಜನರಿಗೆ, ನನ್ನ ಅಕ್ಕ ತಂಗಿಯರಿಗೆ ಕೆಲವೊಂದು ಮಾತುಗಳನ್ನ ನಾನು ಕೊಟ್ಟಿದ್ದೇನೆ. ಬಂಧುಗಳೇ, ಇವತ್ತು ಈ ಭಾಗದಲ್ಲಿ ಈ ಹಿಂದೆ 2 ಬಾರಿ ಶಾಸಕರಾಗಿ ಸಚಿವರಾಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಇದೇ ವೇದಿಕೆ ಮೇಲೆ ಎಂದು ಕೂಡ ಸುಮಾರು ಮಾತುಗಳನ್ನಂದ್ರೆ ಬಹಳ ಕೀಳುಮಟ್ಟದ ಮಾತುಗಳನ್ನ ಅವರು ಮಾತಾಡೋ ಪ್ರಯತ್ನ ಮಾಡಿದರು. ಬಂಧುಗಳೇ, ಇಕ್ಬಾಲ್ ಅನ್ಸಾರಿ 10 ವರ್ಷ ಈ ಭಾಗಕ್ಕೆ ಶಾಸಕರಾಗಿ ಮಂತ್ರಿಯಾಗಿದ್ದಿದ್ದು. ಜನಾರ್ದನ್ ರೆಡ್ಡಿ ಗಂಗಾವತಿಗೆ ಶಾಸಕನಾಗಿ 10 ತಿಂಗಳಾಗಿದೆ ಅಷ್ಟೇ. 10 ತಿಂಗಳಲ್ಲಿ ನಾನು ಶಾಸಕನಾದ ಮೇಲೆ ಬಡ್ಜೆಟ್ ಘೋಷಣೆ ಆಗೋದಕ್ಕೆ 2 ತಿಂಗಳು ಟೈಮ್ ಆಯ್ತು. ಮತ್ತೆ ಈ ಲೋಕಸಭಾ ಚುನಾವಣೆಗಳಿಗೆ ನೋಟಿಫಿಕೇಶನ್ ಆಗಿ 1-2 ತಿಂಗಳು ಹೋಯ್ತು. 4 ತಿಂಗಳು ತೆಗೆದಾಕಿದ್ರೆ 6 ತಿಂಗಳ ಸಮಯ. 6 ತಿಂಗಳಲ್ಲಿ ನಾವು ಏನಾದ್ರೂ ಭಗವಂತ ನಮ್ಗೆ ಶಕ್ತಿ ಕೊಟ್ರೆ ಮ್ಯಾಜಿಕ್ ನಾವು ಮಾಡಬಹುದಾಗಿತ್ತು ನಾವು. ಆದ್ರೆ 10 ವರ್ಷಗಳಲ್ಲಿ ಅವ್ರು ಮಾಡದೇ ಇರುವಂತ ಕೆಲಸ 10 ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಮಾತು ಕೊಟ್ಟಿದ್ದಾರೆ, ಇನ್ನೂ ಮಾಡಿಲ್ಲ ಅಂತ ಹೇಳಿ ಜನರಿಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಇವತ್ತೇನು ಮಾತಾಡ್ತಾ ಇದ್ದಾನೆ. ಇವತ್ತು ಇಕ್ಬಾಲ್ ಅನ್ಸಾರಿ ಇನ್ನೊಂದು ಮಾತು ಏನು, ಇವತ್ತು ನಮ್ಮ ಮನೆಗಳು ಕೊಡ್ತೀವಂತ ಹೇಳಿದ್ರು, ಡಬಲ್ ಬೆಡ್ರೂಮ್ ಕೊಡ್ತೀವಂತ ಹೇಳಿದ್ರು, ಜೊತೆಗೆ
ಇವತ್ತು ಅಂಜನಾದ್ರಿಗೆ 5,000 ಕೋಟಿ ಹಣ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ನಾನು ಮುಂಚೆಯಿಂದ ಹೇಳ್ತಾ ಇದ್ದೆ, ಇವತ್ತೇನು ಫುಟ್ಬಾಲ್ ಅಲ್ಲಿ ಗೆಲ್ತಾ ಇದ್ದಾರೆ, ನಾಳೆ ಬಿಜೆಪಿ ಪಕ್ಷಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿ ಈ ರೀತಿ ಎಲ್ಲ ಕೂಡ ಅವ್ರು ಮಾತಾಡ್ಕೊಂತ ಬರ್ತಾ ಇದ್ದಾರೆ. ಆದ್ರೆ ಬಂಧುಗಳೇ, ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ, ನಾನು ರಾಜಕೀಯ ಜನ್ಮ ತಾಳಿದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ಬಂಧುಗಳೇ, ನಾನು ಲಾಲ್ ಕೃಷ್ಣ ಅದ್ವಾನಿ ಅವರ ರಾಮ ರಥಯಾತ್ರೆಯ ಮೂಲಕ ನನ್ನ 20-21 ವಯಸ್ಸಲ್ಲಿ ನಾನು ಭಾರತೀಯ ಜನತಾ ಪಕ್ಷದಿಂದ ನನ್ನ ರಾಜಕೀಯ ಜೀವನ ನಾನು ಪ್ರಾರಂಭ ಮಾಡಿದ್ದು. ಇವತ್ತು ಯಾವ ರೀತಿ ಒಂದು ಕುಟುಂಬದಲ್ಲಿ ನನ್ನ ತಂದೆ ತಾಯಿಂದರು ಆ 4 ಮಂದಿ ಮಕ್ಕಳಿದ್ದಾಗ ಯಾರಾದ್ರೂ ಒಬ್ಬರು ಜಗಳ ಮಾಡಿ ಹೊರಗಡೆ ಹೋಗಿ ಮತ್ತೆ ಆ ತಂದೆ ತಾಯಿಗಳು ಕರೆದ್ರೆ ಕೈ ಚಾಚಿ ಆ ಮಗ ಹೇಗೆ ಮನೆಗೆ ಓಡಿ ಬರ್ತಾನೋ ಆ ರೀತಿ ಜನಾರ್ದನ್ ಇದ್ರಿ ನನ್ನ ತಾಯಿ ಮಡಲಿಗೆ ಬಂದು ನಾನು ಸೇರ್ಕೊಂಡಿದ್ದೀನಿ. ನಾನೇನ್ ನಿನ್ನಂಗೆ JDS ಪಕ್ಷದಲ್ಲಿ ಗೆದ್ದು ಮಂತ್ರಿ ಆಗಿದ್ದ, ಆ ಮಂತ್ರಿ ಆಗಿದ್ದಕ್ಕೂ ಕೂಡ ಅದು ನನ್ನ ಆಶೀರ್ವಾದ ಅಂತ ನಾನು ಹೇಳ್ಬೇಕಾಗುತ್ತೆ. ನಾನು ಯಾಕೆಂತಂದ್ರೆ ಅವತ್ತು ನಾವು ಯಡಿಯೂರಪ್ಪನವ್ರನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಕಿಂಗ್ ಫಿಶರ್ ಮುಂಬೈಗೆ ಹೋಗೋದಕ್ಕೆ ರೆಡಿ ಆಗಿದ್ರೆ ಫ್ಲೈಟ್ ನಿಲ್ಲಿಸಿ 80 ಮಂದಿ MLAಗಳನ್ನ ಹತ್ತಿಸಿ ಚೆನ್ನೈಗೆ ಕಳಿಸಿ ಕುಮಾರಸ್ವಾಮಿ ಯಡಿಯೂರಪ್ಪ ಅವ್ರ ಸರ್ಕಾರ ಬರೋದಕ್ಕೆ ನಾನು ಒಬ್ಬ ಕಾರಣ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಬಂದಿದೆ ಅದರಲ್ಲಿ ನೀನೊಬ್ಬ ಲಾಟರಿ ಮಂತ್ರಿ ಆಗಿದ್ದೆ. ನೀನು ಇವತ್ತು ನೀನ್ ನನ್ನ ಬಗ್ಗೆ ಮಾತಾಡ್ತಾ ಇದೀಯ. ನೀನು 10 ತಿಂಗಳಷ್ಟೇ, ಪೇಷನ್ಸ್ ಇಲ್ಲ. ಯಾಕಂದ್ರೆ ಪಾಪ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಇಕ್ಬಾಲ್ ಅನ್ಸಾರಿ ಅವರು ಗೆದ್ದಿದ್ರೆ ನಾನು ಮಂತ್ರಿ ಮಾಡ್ತಾ ಇದ್ದೆ ಅಂತ ಹೇಳಿ. ಮತ್ತು ಇಕ್ಬಾಲ್ ಅನ್ಸಾರಿ ಅವರು ಮಾತೆತ್ತಿದ್ರೆ ನಮ್ಮ ಆ ಶ್ರೀನಾಥ್ ಅವರು HRG ಶ್ರೀನಾಥ್ ಬಗ್ಗೆ, ಮಲ್ಲಿಕಾರ್ಜುನ್ ನಾಗಂ ಬಗ್ಗೆ, ಸುಮಾರು ಜನಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಿನ್ನೆ ನಾನು ಹೇಳಿದೆ, ಅವೆಲ್ಲ ತುಂಬಾ ಸಣ್ಣ ಪ್ರಾಣಿಗಳು, ಅವ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀವಿ ಹುಚ್ಚ, ಸಿದ್ದರಾಮಯ್ಯ ಅವರೇ ನನ್ನ ಜೊತೆ ಅಡ್ಜಸ್ಟ್ ಆಗಿದ್ರು ಅಂತ ಹೇಳಿದೆ. ನಾನು ಅಡ್ಜಸ್ಟ್ ಆಗಿದ್ರೆ ಅಂದ್ರೆ ಮತ್ತೆ ನೀವು ತಪ್ಪರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ನಾನೇನು ಅವ್ರಿಗೆ ಮೃಗ ಕೊಟ್ಟಿಲ್ಲ. ನಾನು ಅವತ್ತು ನನ್ನ ಪಕ್ಷ ಸ್ವಂತ ಪಕ್ಷ ಆಗಿರೋ ಕಾರಣ ಸುಮಾರು 16 ಕಡೆ ನನ್ನ ಪಾರ್ಟಿ ಬಹಳ ಇನ್ನೇನು ಗೆದ್ದೇ ಬಿಡ್ತಾರೆ 10 ಮಂದಿ MLAಗಳು ಅಂತ ಹೇಳಿ ಮಾಧ್ಯಮಗಳು ಹೇಳ್ತಾ ಇದ್ರೆ, ಇವನೇನಾದ್ರೂ ಗೆದ್ಬಿಟ್ರೆ ನಮ್ಮ ಸರ್ಕಾರಕ್ಕೆ ಕಡಿಮೆ ಬಿದ್ರೆ ಇವನ್ ಜೊತೆ ನಾವು ಚೆನ್ನಾಗಿರ್ಬೇಕು ಅಂತ